ಸದಾವಕಾಲ ಶ್ರೀಮಠಕ್ಕಾಗಿ ತಮ್ಮದೇ ಆಗಿರ್ತಕ್ಕಂಥ ಗುರು ಸೇವೆಯನ್ನ ಸಲ್ಲಿಸುವಂತ ತಡಕಲ್ ಪರಿವಾರದವರು, ಚೇತನ್ ತಡಕಲ್ ಪರಿವಾರದವರು, ಅವರು ಕೂಡ ಜಗದ್ಗುರು ಮಹಾದೇವರ ತುಲಾಭಾರ ಸೇವೆಯನ್ನು ಕೈಗೊಂಡಿದ್ದಾರೆ. ತಡಕಲ್ ಕಾರ್ಯಕ್ರಮದ ತುಲಾಭಾರ ಸೇವೆಯನ್ನ ವೀಕ್ಷಣೆ ಮಾಡೋಣ. ಶ್ರೀಮತಿ ಭಾಗ್ಯಶ್ರೀ ಬಸವರಾಜ್ ಕಲ್ಶೆಟ್ಟಿ ಇಂಜಿನಿಯರ್ ಸಾಹೇಬರ ದಂಪತಿಗಳ ವತಿಯಿಂದ ಜಗದ್ಗುರು ಮಹಾಸನ್ನಿಧಿಯವರಿಗೆ ತುಲಾಭಾರ ಸೇವೆ ನಡೀತಾ ಇದೆ. ಕಲ್ಶೆಟ್ಟಿ ಪರಿವಾರಕ್ಕೆ ಜಗದ್ಗುರು ಮಹಾಸನ್ನಿಧಿಯವರು ಮಾತೋಶ್ರೀಯವರ ಬೆಳಗಿನ ಜಾವ ನಮ್ಮೆಲ್ಲ ಜಗದ್ಗುರುಗಳೊಳಗೊಂಡು ಸುಮಾರು 16 ಜನ ಶಿವಾಚಾರ್ಯರಿಗೆ ಬಹಳ ಒಂದು ತಾಯಿಯ ಮಮತೆಯಿಂದ ನಮ್ಮೆಲ್ಲರಿಗೆ ಪಟ್ಟಿಯನ್ನ ತುಂಬಿಸಿರ್ತಕ್ಕಂಥ ಮಹಾತಾಯಿ ಇವತ್ತು ಜಗದ್ಗುರು ಮಹಾಸನ್ನಿಧಿಯವರ ಒಂದು ತುಲಾಭಾರದ ಸೇವೆಯನ್ನು ಕೈಗೊಂಡು ಬಹಳ ಆನಂದ ಉತ್ಸುಕದಲ್ಲಿದ್ದಾರೆ. ಜಗದ್ಗುರು ಮಹಾಸನ್ನಿಧಿಯವರ ಕೃಪೆಗೆ ಪಾತ್ರರಾಗಿದ್ದಾರೆ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಬಹಳ ಸಂತೋಷ ಅನಿಸ್ತದೆ. ಬಹಳ ಭಕ್ತಿಯುತರಾಗಿರ್ತಕ್ಕಂಥ ಶ್ರೀಮತಿ ಭಾಗ್ಯಶ್ರೀ ಬಸವರಾಜ್ ಕಲ್ಶೆಟ್ಟಿ ದಂಪತಿಗಳಿಗೆ ಜಗದ್ಗುರು ಮಹಾಸನ್ನಿಧಿಯವರ ಶುಭಾಶೀರ್ವಾದ ಸದಾಕಾಲ ಅವರ ಮನೆತನ ಇದೆ ತಿಳ್ಕೊಂಡು ನಾವು ಜೋರಾದ ಚಪ್ಪಾಳೆ ತಟ್ಟುವುದರ ಮುಖಾಂತರವಾಗಿ ಶುಭವನ್ನು ಸಲ್ಲಿಸೋಣ. ಈ ಕಡೆ ಪ್ರತಿ ವರ್ಷ ಕೂಡ ಅವರಿಗೆ ಗುರು ಸೇವೆ ಮಾಡುವಂತ ಭಾಗ್ಯ ಭಗವಂತ ಕಲ್ಪಿಸಿ ಮಾಡ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಮಂಗಲ ಗೀತೆಯನ್ನು ಪಾಡೋಣ. ಎಲ್ಲರೂ ಎದ್ದಿದ್ರೆ ಶ್ರೀ ಕಡಗಂಚಿಯ ಶ್ರೀ ಮಠದೊಳಗೆ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮ, ಈ ಮಠದೊಳಗೆ ನಡೆಯುವಂತಹ ಕಾರ್ಯಕ್ರಮ 4 ಜಗದ್ಗುರು ಉತ್ಸವನ್ನ ಒಂದ್ಸರಿ ಮಾಡಿರ್ತದೆ, ವರ್ಷ ಯಾಕೆ ಮಾಡ್ತಾರೆ? ಒಂದು ಮಾತನ್ನು ನಮ್ಮ ಚಿನ್ಮಯಗಿರಿ ಸ್ವಾಮಿಯವರು ಹೇಳ್ತಾ ಇದ್ರು, ಗುರು ದರ್ಶನಕ್ಕಿಂತಲೂ ದೊಡ್ಡ ಭಾಗ್ಯ ಬೇರೊಂದಿಲ್ಲ. ಯಾರು ಇಲ್ಲಿ ಬಂದು ಗುರು ದರ್ಶನ ಪಡೆದರ ಅವರೇ ಭಾಗ್ಯಶಾಲಿಗಳನ್ನುವಂತ ಮಾತನ್ನು ಹೇಳಿದ್ದಾರೆ. ನೀವೆಲ್ಲ 5 ದಿವಸ ಮುಂಜಾನೆ ಬಂದಿರಿ, ಸಂಜೆಗೆ ಬಂದಿರಿ. ಆದ್ರೆ ಗುರು ಹೇಗಿರ್ತಾರೆ ಅಂದ್ರೆ ಬಹಳ ಕರುಣಾಶಾಲಿ ಇರ್ತಾರೆ. ಗುಲ್ಬರ್ಗದಲ್ಲಿ ಬಹಳ ಜನ ಅದಾರೆ, ಅನಾನುಕೂಲದಿಂದ ಎಲ್ಲರಿಗೂ ಬರ್ಲಿಕ್ಕಾಗಿಲ್ಲ. ಕೇವಲ ಮಠಕ್ಕೆ ಬಂದವರಿಗಷ್ಟೇ ಗುರುದರ್ಶನ ಆದ್ರೆ ಸಾಲದು. ಇಲ್ಲಿವರೆಗೆ ಬಾರದಂತ ಎಷ್ಟು ಜನ ಗ್ರಾಮ ನಗರದಲ್ಲಿ ಅದಾರ, ಅವ್ರ ಎದ್ದಲಿಗೆ ಹೋಗಿ ದರ್ಶನ ಕೊಟ್ಟು ಅವ್ರನ್ನ ಉದ್ಧಾರ ಮಾಡ್ಬೇಕಂತ ತಿಳ್ಕೊಂಡು ಪ್ರತಿ ವರ್ಷ ಉತ್ಸವ ಮಾಡಿಕೊಂಡು ಎಲ್ಲಾ ಕಡೆ ತಿರುಗಾಡ್ಕೊಂಡು ಬರ್ತಾರೆ. ಅದಕ್ಕೆ ಇಲ್ಲಿ ಬಂದವರಿಗಂತೂ ಉದ್ಧಾರ ಆಗೇ ಆಗ್ತಾರೆ. ಯಾರು ಇಲ್ಲಿ ಬಂದವರಿಗೆಲ್ಲ ಅವರು ಸಾರೋಟ ಉತ್ಸವದಲ್ಲಿ ಎಲ್ಲಾ ಶಿವಾಚಾರ್ಯ ಜೊತೆಗೆ ಜಗದ್ಗುರುವರ ದರ್ಶನ ಪಡ್ಕೊಂಡು ಅವರೆಲ್ಲ ಧನ್ಯರಾಗಲಿ ಅಂತ ತಿಳ್ಕೊಂಡು ಪ್ರತಿ ವರ್ಷನೂ ಕೂಡ ಈ ಉತ್ಸವವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಕಲಬುರಗಿ ನಗರದ ಎಲ್ಲರೂ ಕೂಡ ಧನ್ಯಾತ್ಮರು ಅನ್ನುವಂತ ಮಾತನ್ನ ಇಲ್ಲಿ ತಿಳಿಸ್ತಾ ಇದೆ. ಜೊತೆಗೆ ಕೇವಲ ದರ್ಶನ ಮಾಡಿಕೊಂಡಷ್ಟೇ ಸಾಲದು, ಉಪದೇಶ ಅಮೃತವನ್ನು ಕೇಳಬೇಕು, ತಿಳ್ಕೋಬೇಕನ್ನುವಂತಹ ಉದ್ದೇಶ ಇರುತ್ತದೆ. ಅದಕ್ಕೆ ನಮ್ಮ ಸಿದ್ದರಾಮಪ್ಪ ಆರ್ಗೂಡಕರ್ ದಿನಾರು ಆಶೀರ್ವಚನವನ್ನು ಬರ್ಕೊಂಡು ಹೋಗಿ ಒಂದು ಪೇಪರ್ ಅಲ್ಲ, ಯಾರು ಯಾವ ಪೇಪರ್ ಓದ್ತಾರೋ ಗೊತ್ತಿಲ್ಲ. ಅದಕ್ಕೆ ಯಾರು ಯಾವುದೇ ಪೇಪರ್ ಓದಿದ್ರು ಕೂಡ ಸಾಯಂಕಾಲದ ಆಶೀರ್ವಚನ ಮುಂಜಾನೆ ಸಿಗಬೇಕಂತ ತಿಳ್ಕೊಂಡು ಬಹಳ ಪ್ರಯತ್ನ ಮಾಡಿ ಎಲ್ಲಾ ಪೇಪರ್ಗಳ ಸಂಪಾದಕರ ಭೇಟಿಯಾಗಿ ಕೊಟ್ಟು ಇಲ್ಲಿ ನಡೆದ ಕಾರ್ಯಕ್ರಮವನ್ನ ಕಣ್ತುಂಬ ನೋಡ್ಲಿಕ್ಕಾಗದೆ ಇದ್ರು ಕೂಡ ಅದನ್ನು ಕಿವಿಯಿಂದ ಕೇಳಿ ಓದಿ ಸಂತುಷ್ಟ ಆಗ್ತಕ್ಕಂಥ ಕಾರ್ಯವನ್ನ
ಸಿದ್ದರಾಮಪ್ಪ ಮಾಡಿಕೊಂಡು ಬರ್ತಾನ, ಅವರಿಗೂ ಕೂಡ ಅನಂತ ಮಂಗಳ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನಮ್ಮ ವೇದಿಕೆ ಮೇಲೆ ಎಲ್ಲಾ ಸ್ವಾಮಿಗಳು ತರುಣರದಾರ, ಉತ್ಸಾಹಿಗಳದಾರ, ಅಭ್ಯಾಸಿಗಳದಾರ. ಅವರೆಲ್ಲರ ಪ್ರವಚನ ಕೇಳಿದ್ರೆ ಬಹಳ ಖುಷಿ ಅನಿಸ್ತದೆ. ಮುಂದಿನ ಕಾಲ ಬಹಳ ಉಜ್ವಲವಾಗಿದೆ ಅನ್ನುವಂಥದ್ದು ಕೂಡ ನಮ್ಗೆ ಅರ್ಥವಾಗ್ತಾ ಇದೆ. ನಮ್ಮ ಚೆನ್ನೈಗಿರಿಯ ಸಿದ್ದರಾಮ ಶಿವಾಚಾರ್ಯ ಸ್ವಾಮಿಗಳವರು ಅವರೊಂಥರ ಮೌನ ತಪಸ್ವಿಗಳಿದ್ದಾಗಿದ್ರು. ಬಹಳ ಅದರ ಸಭೆಯಲ್ಲಿ ಕಡಗೋಳ ಮಣಿವಾಳಪ್ಪನ ಹಾಡು ಹೇಳನ್ನು ಅವರ ಪ್ರವಚನ ಮುಗಿಸ್ತಾ ಇದ್ದ. ಆದ್ರೆ ಮಾತನಾಡಲಾದ ಮಠಕ್ಕೊಬ್ಬರು ಮಾತಾಡೋ ಸ್ವಾಮಿ ಬಂದಾರಲ್ಲ, ಬಹಳ ಖುಷಿ ತರ್ತಾ ಇದೆ. ಇವರು ಹಾಡೋರು ಹಾಡ್ತಾರ, ಮಾತರು ಮಾತಾಡ್ತಾರ. ಅಂದ್ರೆ ಗುರು ಪರಂಪರೆನ ಉಳಿಸಿಕೊಂಡು ಈ ಜ್ಞಾನ ಮಾರ್ಗದಲ್ಲಿ ಚೆನ್ನಾಗಿ ಇದನ್ನು ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಭಾಸವಾಗಿ ಅವರಿಗೂ ಕೂಡ ಅನಂತ ಮಂಗಲ ಆಶೀರ್ವಾದವನ್ನು ಮಾಡ್ತಾ ಇದೆ. ಹೇಳೋದಲ್ಲ, 2-4-5 ದಿವಸ ಎಲ್ಲ ಹೇಳ್ಬಿಟ್ಟು ಇವತ್ತೇನಪ್ಪ ಅಂದ್ರೆ ನಾವು ಊರ್ ಬೇಕು ಅಂತ ಹೇಳೋದು ಅರ್ಥ ಈಗ. ಸ್ವಾಮಿಗಳು ಮತ್ ಬರ್ಬೇಕಂತಾರ, ನಾವು ಹೋಗಕತ್ವಿ ಅಂತ ಹೇಳ್ತೀವಿ. 2ನೇ ಮಾತು ಹೇಳಕ್ ಕಾರ್ಯಕ್ರಮ. ಕಡಗಂಜಿ ಸ್ವಾಮಿಗಳ ಕಾರ್ಯಕ್ರಮ ಅಂದ್ರೆ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮ. ಅವರು ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ಮಹಾರಾಷ್ಟ್ರದಲ್ಲಿ, ಕರ್ನಾಟಕದ ಎಲ್ಲ ಕಡೆ ಅವರ ಶಾಂತಲಿಂಗೇಶ್ವರ ಭಕ್ತಿರೋದ್ರಿಂದ ಎಲ್ಲಾ ಕಡೆ ಕಾರ್ಯಕ್ರಮ ಮಾಡ್ತಿದ್ರೆ, ಒಂದು ವರ್ಷ ದೀಪಾವಳಿ ಆದ ಮೇಲೆ ಒಂದು ಸಂಚಾರಿ ಕಾರ್ಯಕ್ರಮ ಮಾಡ್ಬೇಕಂತಕ್ಕಂಥ ಸಂಕಲ್ಪ ಮಾಡಿದ್ದಾರೆ. ಆ ತಾರೀಖನ್ನ ಬೇಗನೆ ನಿಶ್ಚಯ ಮಾಡಿದ್ರೆ ಅಂದ್ರೆ ನಮಗೂ ಅನುಕೂಲ ಆಗುವಂತ ಮಾತನ್ನು ಕೂಡ ತಿಳಿಸ್ಕೊಂಡು ಬರ್ತಾ ಇದ್ದೇವೆ. ನಮ್ ಕೆಲಸ ಏನು, ಕರೆದಲ್ಲಿ ಹೋಗೋದು. ಮೊದಲ ಡೈರಿ ಬುಕ್ ಆಯ್ತಪ್ಪ ಅಂದ್ರೆ ಆಮೇಲೆ ಎಲ್ಲಿ ಹೋಗಕ್ ಬರಂಗಿಲ್ಲ. ಈಗಾಗಲೇ ದೀಪಾವಳಿ ಆದ್ಮೇಲೆ ಎಷ್ಟೋ ತಾರೀಖುಗಳು ಹೋಗಿದ್ದಾವೆ. ಅದಕ್ಕೆ ನೀವು ನೋಡಿಕೊಂಡು ಉಳಿದ ತಾರೀಖನ್ನು ನೀವೆಲ್ಲ ಬುಕ್ ಮಾಡ್ಬೇಕಂತ ತಿಳ್ಕೊಂಡು ಸ್ವಾಮಿಗಳಿಗೆ ಭಕ್ತರಿಗೆಲ್ಲ ಇದೆ ಸಂದರ್ಭದಲ್ಲಿ ತಿಳಿಸ್ಕೊಂಡು ಬರ್ತಾ ಇದೆ. ಕಾಶಿ ಜಗದ್ರೊಳವರು ಕಾಶಿಗೆ ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ಏನು ಅನುಕೂಲತೆಗಳನ್ನು ಒದಗಿಸಿಕೊಡ್ತಾರ, ಅದೇ ಅನುಕೂಲತೆಯನ್ನ ರಾಮೇಶ್ವರಕ್ಕೆ ಹೋದವರಿಗೆ ಕೊಡಬೇಕನ್ನುವಂತ ಸಂಕಲ್ಪ ನಾವು ಮಾಡಿದ್ದೇವೆ. ಬಹಳ ಸುಂದರವಾದ ಕಾರ್ಯಕ್ರಮ, ಉತ್ತರೋತ್ತರ ಅಭಿವೃದ್ಧಿ ಪಥದಲ್ಲಿ ಸಾಗುವಂತಹದ್ದು ನೀವೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಸೋಮವಾರಪೇಟೆ ಶ್ರೀಗಳು ಒಂದು ಮಾತು ಹೇಳಿದರು. ಪ್ರಾಯ ಧಾರ್ಮಿಕ ಕಾರ್ಯಕ್ರಮಗಳು ಹೇಗಿರ್ತಾವಂದ್ರೆ, ಪ್ರಾರಂಭದಲ್ಲಿ ಬಹಳ ವೈಭವ ಇರ್ತವೆ, ಮಧ್ಯದಲ್ಲಿ ಮಂದಕ್ಕೊಂದ ಕೊನೆಗೆ ಬಂದ್ ಆಗ್ತವ ಅನ್ನುವಂತ ಮಾತನ್ನು ಹೇಳಿದರು. ಅದು ಬೇರೆ ಬೇರೆ ಕಡೆಗಳಲ್ಲಿ ಹಾಗಾಗಿದ್ದನ್ನು ನಾವೆಲ್ಲ ನೋಡ್ತೀವಿ. ಆದ್ರೆ ವರ್ಷದಿಂದ ವರ್ಷಕ್ಕೆ ಅತ್ಯಂತ ಉತ್ಕೃಷ್ಟತೆಯನ್ನು ಕಾಣತಕ್ಕಂಥ ಕಾರ್ಯಕ್ರಮ ಎಲ್ಲಾದರೂ ನೋಡ್ತಾ ಇದ್ರೆ ಅದು ಕಲಬುರಗಿ ನಗರದಲ್ಲಿ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳ ನೇತೃತ್ವದ ಕಾರ್ಯಕ್ರಮ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅನ್ನುವಂಥದ್ದು ಆಗುವುದಿಲ್ಲ. ಇಷ್ಟು ವೈಭವ ಬೆಳೆಲಿಕ್ಕೆ ಏನು ಕಾರಣ ಅಂದ್ರೆ, ಮಾಡುವಂತ ಸ್ವಾಮಿಗಳು ನಿಸ್ವಾರ್ಥವಾಗಿ ಭಕ್ತರ ಕಲ್ಯಾಣ ಆಗಬೇಕು, ಭಕ್ತರಿಗೆ ಸಂಸ್ಕಾರ ಸಿಗಬೇಕು, ನನ್ನ ಭಕ್ತರೆಲ್ಲರೂ ಸುಖಿಗಳಾಗಬೇಕನ್ನುವಂತ ಒಂದೇ ಒಂದು ಭಾವ ಇಟ್ಟುಕೊಂಡು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಅವರ ಜೋಡಿಗೆ ತಾನಾಗಿ ಬಂದ ಭಕ್ತರ ಹಾಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ.
ಕಡಗಂಜಿ ಶ್ರೀಗಳವರಿಗೆ ಒಂದು ವಾಕ್ ಸಿದ್ಧಿ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಲೌಕಿಕಾನಾಂ ಹಿ ಸಾಧೂನಾಂ ಅರ್ಥಂ ವಾಕ್ ಅನುವರ್ತತೆ, ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನು ಧಾವತಿ. ಕೆಲವರಿಗೆ ವಾಣಿ ಹೇಗಿರ್ತಂದ್ರೆ ನಿಮ್ಮ ಹಣೆ ಬರದಲ್ಲಿ ಏನದ ಅದನ್ನ ನೋಡಿ ಹೇಳುವಂತ ಸಾಮರ್ಥ್ಯ ಇರುತ್ತದೆ, ಹೆಚ್ಚಿನೇನಲ್ಲ. ನೀವೇನು ಪಡ್ಕೊಂಡು ಬಂದಿರಿ ಅನ್ನೋದನ್ನ ತಿಳ್ಕೊಂಡು ನಿಮಗೆ ಆಶೀರ್ವಾದ ಮಾಡುವಂತವ್ರು ಕೆಲವು ಜನ ಇರ್ತಾರೆ. ಆದ್ರೆ ಇನ್ನು ಕೆಲವರು ಹೇಗಿರ್ತಾರೆ ಅಂದ್ರೆ ನಿಮ್ಮ ಹಣೆ ಬರದಲ್ಲಿ ಎಲ್ಲಾರ್ದನ್ನ ಬರದ ಆಶೀರ್ವಾದ ಮಾಡುವಂತವ್ರು ಇರ್ತಾರೆ. ಬಹುತೇಕ ನಮ್ಮ ವೀರಭದ್ರ ಸ್ವಾಮಿಗಳಂದ್ರೆ ಅಂಥ ಕೆಟಗರಿಗೆ ಸೇರುವಂತವರು. ಅವರು ವರವನ್ನು ಕೊಟ್ಟು ನಿಮಗೆ ಅನುಗ್ರಹ ಮಾಡಿ ಕಾರ್ಯಕ್ರಮವನ್ನು ಮಾಡಿಕೊಳ್ತಕ್ಕಂಥ ಒಂದು ವಿಲಕ್ಷಣ ಶಕ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ. ನಾವೆಲ್ಲ ಸೊಲ್ಲಾಪುರದ ವಾರದ ಸಂಸ್ಕೃತ ಪಾಠಶಾಲೆ ಓದುವ ಕಾಲಕ್ಕೆ ನಾವು ಗುರುಗಳ ಹತ್ರ ಹೋಗಿ ಪಾಠ ಪ್ರವಚನಗಳನ್ನ ಕೇಳ್ತಾ ಇದ್ದೀವಿ. ಅವರು ಯಾರಿಗೂ ಹೇಳಲಾರ ಎಲ್ಲೋ ಹೋಗಿ ಏಕಾಂತದಲ್ಲಿ ಕದ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ರು. ಅದು ಯಾವಾಗ ಗುರುತಾವುದಂದ್ರೆ ತಪಸ್ಸು ಮುಕ್ತಾಯ ಸಂದರ್ಭದಲ್ಲಿ ಗುರುತಾಕಿರ್ತವೆ, ಅಲ್ಲಿವರೆಗೆ ಏನು ಗುರುತಾಕಿದ್ದಿಲ್ಲ. ಅದಕ್ಕೆ ತಪಸ್ಸು ಅನ್ನುವಂಥದ್ದು ಏನದಲ್ಲ, ನಮ್ಮ ಎಲ್ಲ ಮನೋರಥಗಳನ್ನ ಪೂರ್ಣ ಮಾಡತಕ್ಕಂಥ ಸಾಮರ್ಥ್ಯ ಎಲ್ಲ ಅದು ತಪಸ್ಸಿನಲ್ಲಿ ಇರ್ತದೆ. ಅದಕ್ಕೆ ಸಿದ್ಧಾಂತ ಶಿಖಾಮಣಿಯೊಳಗ ತಪೋಹಿ ಮೂರಂ ಸರ್ವಾಸ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದ ಮಹಾಸನ್ನಿಧಾನಗಳಲ್ಲಿ ಅನೇಕ ತೀರ್ಥ ನಮಸ್ಕಾರವನ್ನು ಸಲ್ಲಿಸಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಪೂಜ್ಯ ಮಹಾಸ್ವಾಮಿಗಳು, ಆಳದ ಸ್ವಾಮಿಗಳು, ಶಿವಮೊಗ್ಗಪೇಟೆಯ ಸ್ವಾಮಿಗಳು, ಇನ್ನೂ ಅನೇಕ ಪೂಜ್ಯ ಮಹಾಸ್ವಾಮಿಗಳನ್ನು ನಮಸ್ಕರಿಸಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳು, ಎಲ್ಲ ಗ್ರಾಮದವರು, ಈ ಸುತ್ತ ಬಡಾವಣೆಯವರು ಎಲ್ಲರೂ ಬಂದುಬಿಟ್ಟು ಇವತ್ತೇನಾಗೈತೆ ಅಂತಂದ್ರೆ ಇನ್ನೂ ಕೆಲವು ಮಂದಿಗೆ ಸನ್ಮಾನ ಮಾಡೋದಿತ್ತು, ಟೈಮ್ ಆಗ್ತದೆ ಅಂತೇಳಿ ನಾಳೆ ಕೊಟ್ಟಿರಿ ಮಕ್ಕಳು. ಅದನ್ನ ವಿಚಾರ ಮಾಡಬಾರ್ದು. ಯಾಕಂದ್ರೆ ಹಿಂಗಿರ್ತದಲ್ಲ, ಇದು ಸಮುದ್ರ ಮಗನೇ, ಸಮುದ್ರದಲ್ಲಿ ನೀರು ಯಾಕಡೆ ಹೋಗ್ತದೆ ಹೇಳಕ್ ಬರಂಗಿಲ್ಲ. ಅದನ್ನ ನಾಳೆ ದಿವಸ ಸಹಿತವಾಗಿ ಎಲ್ಲರೂ ಬರ್ರಿ, ಹೆಣ್ಮಕ್ಳು ಗಂಡ್ಸ್ ಮಕ್ಕಳು ಎಲ್ಲರೂ ಬಂದು ಕುಂಭ ಓದ್ರಿ. ಆ ಕುಂಭ ಯಾರು ಓದ್ತೀರಿ ಅಂತಂದ್ರ ಗುರು ಸಾರ್ವಭೌಮರು ನಿಮ್ಗ ಆಶೀರ್ವಾದ ಮಾಡಿ ನಿಮ್ಮ ಕೆಲಸಗಳು ಎಲ್ಲವೂ ಸಿದ್ಧಾಂತ ಮಾಡಿಕೊಡ್ತಾರೆ. ಅದಕ್ಕೆ ವಿಚಾರಣೆ ಮಾಡಬಾರ್ದು. ಕುಂಭ ಹೊತ್ತ ಮೇಲೆ ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿ ವಿಶ್ವರಾತ್ರಿಗೆ ಏನಂತ, ನಾವೆಲ್ಲ ಸೇವಾ ಮಾಡ್ತೀವ ಪ್ರಭು, ನಮ್ಗೆ ಆಶೀರ್ವಾದ ಮಾಡೋ ಅಂದ್ಬಿಟ್ಟಾಗಿ ಆಶೀರ್ವಾದ ತಾಯಾಗಿ ನಿಮ್ಗೆ ಆಶೀರ್ವಾದ. ಅದಕ್ಕೋಸ್ಕರಗಿಂತ ಮಹತ್ಕಾರದಲ್ಲಿ ಎಲ್ಲರೂ ಭಾಗಿಗಳಾಗ್ರಿ. ಎಲ್ಲರೂ ಮತ್ತೆ ನನ್ನ ಹೆಸರು ತಗೊಂಡಿಲ್ಲ, ನಿನ್ನ ಹೆಸರು ತಗೊಂಡಿಲ್ಲ, ನನಗ್ ಸನ್ಮಾನ ಮಾಡಿಲ್ಲ, ನಿನಗ್ ಸನ್ಮಾನ ಮಾಡಿಲ್ಲ ಅಂದಿರ್ಬಿಟ್ಟೆ ಮಕ್ಕಳೇ. ಆ ಭಗವಂತ ನಿಮ್ಮ ಮನಸ್ಸಿನಲ್ಲಿ ಎಲ್ಲರಿಗೂ ತಾನಾಗಿ ಸನ್ಮಾನ ಆಗ್ತದೆ ಅಂತ ನಗರದ ಸೊಗಸಂಗೇರಿಯ ಬಡಾವಣೆಯಲ್ಲಿ ಶಾಂತಲಿಂಗೇಶ್ವರ ಶ್ರೀಮಠದೊಳಗೆ ಪ್ರತಿ ವರ್ಷವೂ ಕೂಡ ಆಷಾಢ ಮಾಸದೊಳಗೆ 17 ವರ್ಷಗಳಿಂದ ಸಿದ್ಧಾಂತ ಶಿಖಾಮಣಿ ಪ್ರವಚನ ಮತ್ತು ಜಗದ್ಗುರು ಮಹಾಸನ್ನಿಧಿ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ಬರುವಂಥದ್ದು ಲೋಕಾರೂಢಿಯಾಗಿದೆ. ಈ ವರ್ಷವೂ ಕೂಡ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು 28ನೇ ತಾರೀಕಿಗೆ ಶ್ರೀಮಠಕ್ಕೆ ದಯಮಾಡಿಸಿ 28ನೇ ತಾರೀಕಿನಿಂದ ಇವತ್ತಿನವರೆಗೆ ಜಗದ್ಗುರುಗಳು ಬೆಳಗಿನ ಜಾವ ಇಷ್ಟಲಿಂಗ ಮಹಾಪೂಜೆ ಮಾಡೋದ್ರ ಜೊತೆಗೇ ಭಕ್ತರಿಗೆ ಲಿಂಗ ದೀಕ್ಷೆ ಮತ್ತು ಜಂಗಮರಿಗೆ ಒಟುಗಳಿಗೆ ಅಯ್ಯಾಚಾರವನ್ನು ಮಾಡಿಸೋದ್ರ ಜೊತೆಗೇ ರಾತ್ರಿಯಲ್ಲಿ ಸಿದ್ಧಾಂತ ಶಿಖಾಮಣಿ ಪ್ರವಚನವನ್ನು ನೀಡುತ್ತಿರುವುದು ಎಲ್ಲ ಭಕ್ತ ಕುಲಕೋಟಿಗೆ ಹರ್ಷವನ್ನುಂಟು ಮಾಡಿದೆ ಅಂತ ಮಾತನ್ನು
ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ರೂವಾರಿಗಳಾಗಿ ಕಾರ್ಯಕ್ರಮದ ಏಳಿಗೆಗೆ ಹಗಲಿರುಳು ಶ್ರಮಿಸುವಂಥ ಕಡಗಂಚಿಯ ಪರಮ ಪೂಜ್ಯ ಶ್ರೀ ವೀರಭದ್ರ ಶಿವಾಚಾರ್ಯಪ್ಪಗಳವರು ಪ್ರತಿ ವರ್ಷ ಗುರುವಿನ ಉತ್ಸವವನ್ನು ಕಲಬುರಗಿ ಮಹಾನಗರದೊಳಗೆ ಮಾಡುತ್ತಿರುವುದು ಎಲ್ಲ ಭಕ್ತರಿಗೆ ಹರ್ಷದಾಯಕ ವಿಚಾರ ಅನ್ನೋದನ್ನು ಹೇಳಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಪ್ರತಿ ವರ್ಷವೂ ಕೂಡ ನಡೆಯುವಂಥ ಕಾರ್ಯಕ್ರಮದಲ್ಲಿ ತಮ್ಮ ಸರ್ವ ಸದ್ಭಕ್ತರು ತಮ್ಮದೇ ಆಗಿರ್ತಕ್ಕಂಥ ಕಾಣಿಕೆಯನ್ನು ನೀಡುತ್ತೇನೆ ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡುತ್ತಿರುವುದು ಸಂತೋಷದ ಸುದ್ದಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಎಲ್ಲರಿಗೂ ಜಗದ್ಗುರು ಮಹಾಸನ್ನಿಧಿಯವರ ಶುಭ ಆಶೀರ್ವಾದ ಆಗಲಿ ಅಂತ ತಿಳ್ಕೊಂಡು ಬಯಸ್ತಾ ಇದ್ದೇನೆ. ಬೋಧನ ಪಂಚಾಕ್ಷರ ಮನುಪಮನ ಪಂಚಸೂತ್ರಕೃತ ಒಂದೇ ಪಂಚಾಚಾರ ಜಗದ್ಗುರು ತಮ್ಮರ ಪಾಲಿಪದಿಲತ್ತನು ವಿಮಲ ವೀರಶೈವ ಸಂಸ್ಥಾನಾಪಚಾರ್ಯಮರಾಗಿರುವಂಥ ಜಗದ್ಗುರು ಪಂಚಾಚಾರ್ಯರನ್ನು ಅತ್ಯಂತ ಭಕ್ತಿಯಿಂದ ಮನೋಮಂದಿರದೊಳಗೆ ಧ್ಯಾನಿಸಿ ಬಸವಾದಿ ಶಿವಶರಣರನ್ನು ಆರಾಧ್ಯ ಗುರುದೇವರಾಗಿರುವಂಥ ಶಾಂತೇಶ್ವರನನ್ನು ಮಾಂತೇಶ್ವರನನ್ನು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಕಲಬುರಗಿ ನಗರದೊಳಗಿರುವಂಥ ಕಡಗಂಚಿಯ ಮಹಾಮಠದೊಳಗೆ ಆಷಾಢ ಮಾಸದ ನಿಮಿತ್ತವಾಗಿ 5 ದಿನಗಳ ಪರ್ಯಂತರವಾಗಿ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರ ಸಿದ್ಧಾಂತ ಶಿಖಾಮಣಿ ಆಶೀರ್ವಚನ ಈ ನಾಡಿನ ಅನೇಕ ಪರಮಪೂಜ್ಯರು ಕೂಡ 5 ದಿನಗಳ ಪರ್ಯಂತರವಾಗಿ ಕಾರ್ಯಕ್ರಮದೊಳಗೆ ಭಾಗಿಗಳಾಗಿದ್ದು ಈ ಭಾಗದ ಎಲ್ಲ ಜನತೆಯೂ ಕೂಡ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲರೂ ಕೂಡ ಪುನೀತರಾಗಿದ್ದಾರೆ. ಬಹುಶಃ ಈ ಮೂಲಕ ಸತತವಾಗಿ 17 ವರ್ಷಗಳ ಪರ್ಯಂತರವಾಗಿ ನಡೆದುಕೊಂಡು ಬಂದಿರುವಂಥ ಈ ಆಷಾಢ ಮಾಸದ ಕಾರ್ಯಕ್ರಮ ಬಹುಶಃ ಈ ನಾಡಿನೊಳಗೆ ಇತಿಹಾಸವನ್ನು ಸೃಷ್ಟಿ ಮಾಡಿರುವಂಥ ಕಾರ್ಯಕ್ರಮ. 1 ವರ್ಷವೂ ಬಿಡದೆ ಪಂಚಪೀಠಗಳಲ್ಲಿ ಒಬ್ಬರನ್ನು ಜಗದ್ಗುರುಗಳನ್ನು ಕರೆಸಿ ಕಲಬುರಗಿ ಮಹಾನಗರದೊಳಗೆ ಭವ್ಯವಾಗಿರುವಂಥ ಮೆರವಣಿಗೆಯ ಮೂಲಕ ಗುರುಗಳ ಒಂದು ಆಶೀರ್ವಾದ ಎಲ್ಲರಿಗೂ ಕೂಡ ಆಗಲಿ, ಈ ನಾಡು ಸುಭಿಕ್ಷೆ ಆಗಲಿ, ಈ ನಾಡಿನ ರೈತರಿಗೆ ಒಳ್ಳೆಯದಾಗಲಿ, ಒಟ್ಟಾರೆ ಇಲ್ಲಿ ಬದುಕುವಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಜಾತಿ ಮತ ಪಂಥ ಧರ್ಮ ವರ್ಣ ವರ್ಗ ರಹಿತವಾಗಿ ಎಲ್ಲರಿಗೂ ಕೂಡ ಒಳಿತನ್ನು ಬಯಸುವಂಥ ಕೆಲಸ ಕಡಗಂಚಿ ಮಹಾಮಠದಿಂದ ಆಗ್ತಾ ಇದೆ. ಬಹುಶಃ ನಾವೆಲ್ಲರೂ ಕೂಡ ಪರಮ ಪೂಜ್ಯ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯಪ್ಪಂಗಳವರಿಗೆ ಎಷ್ಟು ಕೋಟಿ ಶರಣಾರ್ಥಿಗಳನ್ನು ಸಮರ್ಪಿಸಿದ್ರೂ ಕೂಡ ಕಡಿಮೆ. ಯಾಕಂದರೆ ಯಾರೂ ಮಾಡದೇ ಇರುವಂಥ ಕೆಲಸವನ್ನು ಇವತ್ತಿಗೂ ಕೂಡ ಸಮಾಜದೊಳಗೆ ಎಷ್ಟೇ ವಯಸ್ಸಾದ್ರೂ ಕೂಡ ವಯಸ್ಸನ್ನು ಲೆಕ್ಕಿಸ್ದೇನೆ ಮನಸ್ಸಿನ ಮೂಲಕ ಈ ನಾಡನ್ನು ಅದ್ಭುತವಾಗಿ ನಮ್ಮೆಲ್ಲರಿಗೂ ಕೂಡ ಅಧ್ಯಾತ್ಮದ ಸರೋವರದೊಳಗೆ ತೇಲಿಸ್ತಾ ಇದ್ದಾರಲ್ಲ, ನಮ್ಮಂಥ ಪುಣ್ಯವಂತರು ಧನ್ಯವಂತರು ಯಾರೂ ಇಲ್ಲ. ತಾವೆಲ್ಲರೂ ಕೂಡ ಜಗದ್ಗುರು ಮಹಾಸನ್ನಿಧಿಯವರ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಬೇಕಂತ ಈ ಮೂಲಕ ಹೇಳ್ತಾ ಈ ಭಾಗಕ್ಕೆ ಜಗದ್ಗುರು ಮಹಾಸನ್ನಿಧಿಯವರ ಪಾದಕ್ಕೆ ಹರಿಕೆ ಮಾಡ್ಕೊಳ್ಳೋದಿಷ್ಟೇ ಏನು ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಳ್ಳೆಯ ಮಳೆ ಆಗಲಿ, ಒಳ್ಳೆಯ ಬೆಳೆ ಆಗಲಿ, ನಮ್ಮ ನಾಡಿನೊಳಗಿರುವಂಥ ರೈತರೆಲ್ಲರೂ ಕೂಡ ಭಾಳ ಸುಭಿಕ್ಷೆಯಿಂದ ಬದುಕಲಿ ಅನ್ನುವಂಥದ್ದೇ ಈ ಮೂಲಕ ಎಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಳ್ತಾರೆ. ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಒಂದೇ ರೇಣುಕಂ. ಒಂದೇ